ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಕಿರೀಟ ಇಡದೆ, ಪಟ್ಟಾಭಿಷೇಕ ಮಾಡದೆ, ತನಗೆ ತಾನೇ ರಾಜಮಾತೆ ಅಂತ ಹೆಸರಿಟ್ಕೊಂಡು ಮನೆ ಮಂದಿ ಮೇಲೆ ಸವಾರಿ ಮಾಡಿದ ಅಶ್ವಿನಿ ಗೌಡ ಕೈಯಿಂದ ಕ್ಯಾಪ್ಟನ್ಸಿಯು ಆಟ ಕೈ ತಪ್ಪೋಯ್ತು. ಇದು ಎಷ್ಟು ಜನರಿಗೆ ಖುಷಿ ಕೊಡ್ತೋ, ಅದೆಷ್ಟು ಜನರಿಗೆ ಬೇಸರ ಆಯ್ತೋ ಗೊತ್ತಿಲ್ಲ. ಕ್ಯಾಪ್ಟನ್ಸಿ ಓಟದಲ್ಲಿದ್ದು ಗೆದ್ಬಿಟ್ರೆ ಮತ್ತೆ ನಾವೇ ಹೀರೋಯಿನ್ ಮಾಡ್ದಂಗ ಆಗುತ್ತೆ ಅಂತ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ತುಂಬಾ ಹುಷಾರಾಗಿ ನಾಜುಕಾಗಿ ಈ ಅಶ್ವಿನಿ ಗೌಡನ ಆಟದಿಂದ ಹೊರಗಿಟ್ಟು ಪಾಠ ಕಲಿಸಿದ್ದಾರೆ. ಹೀಗಾಗಿ ಬೇಜಾರಾದ ಅಶ್ವಿನಿ ರೇಸ್ಗೆ ಬಿಟ್ಟಿಲ್ಲ ಅಂದ್ರೆ ಯಾವ ಕುದುರೆ ಗಟ್ಟಿ ಅಂತ ಹೇಗೆ ಗೊತ್ತಾಗತ್ತೆ ಎಂದು ಜಾನ್ವಿ ಮುಂದೆ ಗಳಗಳ ಅಂತ ಕಣ್ಣೀರಿಟ್ಟಿದ್ದಾಳೆ. ಆದ್ರೆ ವಿಚಾರ ಏನು ಅಂತಂದ್ರೆ, ಫಿನಾಲೆ ಆಟನೇ ಆಡ್ಲಿಕ್ಕೆ ಬರ್ಲಿಲ್ಲ, ಕ್ಯಾಪ್ಟನ್ಸಿ ಆಟ ಆಡ್ತಾಳ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬೇರೆಯವರ ಭಿಕ್ಷೆಯಿಂದ ಫೈನಲಿಸ್ಟ್ ಆಗಿದ್ದನ್ನ ಮರ್ತಂಗೆ ಕಾಣಿಸ್ತಾ ಇದೆ ಈ ಅಶ್ವಿನಿ ಅಂತಿದ್ದಾರೆ. ಒಟ್ಟಿನಲ್ಲಿ ಇಷ್ಟು ದಿನ ಮಾಡಿದ ಪಾಪಕ್ಕೆ ಈ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಅಶ್ವಿನಿ ಗೌಡನ ಕ್ಯಾಪ್ಟನ್ಸಿ ಆಟದಿಂದ ಹೊರಗಿಟ್ಟಿರೋ ಕಾರಣಕ್ಕಾಗಿ ಜನ ಅಶ್ವಿನಿಗೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ನಿನ್ನೆ ತಂಗಿ, ಇವತ್ತು ಅಕ್ಕ ಕಣ್ಣೀರಿಟ್ಟು ಇನ್ಯಾವ ಡ್ರಾಮಾನ ಸೃಷ್ಟಿ ಮಾಡ್ತಾರೋ ಅಂತಿದ್ದಾರೆ ರಾಜ್ಯದ ಜನ. ಇನ್ನು ಈ ವಾರ ಯಾರು ಆಟದಲ್ಲಿ ಗೆದ್ದು ಸೀಸನ್ 12ರ ಮೊದಲ ಕ್ಯಾಪ್ಟನ್ ಆಗ್ತಾರೆ ಅಂತ ಕಾದ್ ನೋಡ್ಬೇಕಿದೆ. ಗಿಲ್ಲಿನ ಧನುಷ್ ಯಾರಾಗಬಹುದು ಈ ವಾರದ ಕ್ಯಾಪ್ಟನ್? ಕಾದ್ ನೋಡೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ನಿನ್ನೆಯ ಎಪಿಸೋಡ್ ಅನ್ನ ಯಾರೆಲ್ಲ ನೋಡಿರ್ತಿರಲ್ಲ ಅವ್ರಿಗೆ ಇದೊಂದು ಕುತೂಹಲ, ಇದೊಂದು ಶಾಕಿಂಗ್ ವಿಚಾರ. ಏನು ಅಂತಂದ್ರೆ, ಈ ಜಾನ್ವಿ ಇದ್ದಕ್ಕಿದ್ದ ಹಾಗೆ ಕಣ್ಣೀರಿಟ್ಬಿಟ್ಲು. ಯಾಕೆ ಅಂತಂದ್ರೆ, ಅಲ್ಲಿ ಈ ರಿಷಾ ಬಂದು ಅಂದ್ರೆ ಹೊರಗಡೆ ಏನಾಗ್ತಾ ಇದೆ, ಇವ್ರು ಯಾವ ರೀತಿಯಾಗಿ ಪ್ರೆಸೆಂಟ್ ಆಗ್ತಾ ಇದ್ದಾರೆ, ಮತ್ತೆ ಈ ಬಿಗ್ ಬಾಸ್ ಮನೆಯಿಂದ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಬಂದಿರುವಂತಹ ಜಾನ್ವಿ ಇನ್ನೇನೋ ಮಾಡ್ತಾ ಇದ್ದಾರೆ, ನೆಗೆಟಿವ್ ಆಗಿ ಪೋಟ್ರೆ ಆಗ್ತಾ ಇದ್ದಾರೆ ಅಂತ ಹೇಳಿ ತಾನ್ ಮಾಡ್ತಾ ಇರೋ ಹೈ ಡ್ರಾಮಾನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರೋ ಕಾರಣಕ್ಕಾಗಿ ನಿನ್ನೆ ಜಾನ್ವಿಗೆ ಅದೇನೋ ಗೊತ್ತಿಲ್ಲ, ಅರಿವಾಯ್ತು ಅಂತ ಕಾಣಿಸುತ್ತೆ ತಾನೇನ್ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಅದರ ಜೊತೆಗೆ ತಮ್ಮ ಫ್ಯಾಮಿಲಿನೂ ಕೂಡ ಅವರು ನೆನಪಿಸ್ಕೊಳ್ತಾರೆ. ನಮ್ಮಣ್ಣ ನನಗಷ್ಟೆಲ್ಲ ಶಾಪಿಂಗ್ ಮಾಡಿದ್ರು, ನಮ್ಮಮ್ಮ ಸಕಲೇಶ್ಪುರದಿಂದ ಬಂದು ನನ್ನ ಮಗನ್ನ ನೋಡ್ಕೊಳ್ತಾ ಇದ್ದಾರೆ, ಮತ್ತೆ ನನ್ನ ಮಗನಿಗೆ ಎಷ್ಟು ಹೆಮ್ಮೆ ಇದೆ ಗೊತ್ತಾ, ನಾನು ಈ ಬಿಗ್ ಬಾಸ್ ಮನೆಗೆ ಬಂದಿರೋ ಕಾರಣಕ್ಕಾಗಿ. ನನಗೊಂದಷ್ಟು ಜನ ಹೇಳಿ ಕಳಿಸಿದ್ರು, ಒಂದೇ ವಾರ ಇದ್ರೂ ಪರವಾಗಿಲ್ಲ, ಆದ್ರೆ ಗೌರವದಿಂದ ಇದ್ದು ಬಾ, ಕೆಟ್ಟ ಹೆಸರನ್ನ ತೆಗೆದುಕೊಂಡು ಬರಬೇಡ ಅಂತ ಹೇಳಿ ಕಳಿಸಿದ್ರು. ಆದ್ರೆ ನನಗೆ ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ನಮ್ಮ ಹಳ್ಳನ ನಾವೇ ತೋಡ್ಕೊಂಡ್ ಬಿಟ್ವಿ ಅಂತ ಹೇಳಿ ಗಳಗಳ ಅಂತೆಲ್ಲ ಹತ್ತು ಬಿಟ್ಲಲ್ಲ. ಸೊ ಅದು ಸಾಕಷ್ಟು ಜನರಿಗೆ ಒಂದಷ್ಟು ಪ್ರಶ್ನೆಗಳು ಹುಟ್ಟಿತು. ಅಂತಂದ್ರೆ, ಕಳೆದ ಒಂದು ಪಂಚಾಯಿತಿಯಲ್ಲಿ ಸರಿಯಾಗಿ ಒಂದು ನೆಗೆಟಿವ್ ರೋಲ್ನ ಇವರು ಪ್ಲೇ ಮಾಡಿದ್ರು ಅಂತಂದ್ರೆ, ಇವ್ರು ಏನೇನೆಲ್ಲ ಮಾಡಿದ್ರ ಅಲ್ಲ ಅದೆಲ್ಲವನ್ನು ಕೂಡ ಸುದೀಪ್ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಇವರ ಮುಖವಾಡವನ್ನ ಕಳಚಿಸಿದ್ರು. ಸೊ ಇನ್ನು ಮುಂದೆ ನಾವು ರಾಜ್ಯದ ಜನರ ಕಣ್ಣಿಗೆ ನಾವು ಕೆಟ್ಟವರಾಗ್ಬಿಟ್ವಿ, ನೆಗೆಟಿವ್ ಆಗ್ಬಿಟ್ವಿ ಅನ್ನೋದನ್ನ ಈ ರೀತಿಯಾಗಿ ಪಾಸಿಟಿವ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಣ್ಣೀರಿಟ್ರ. ನಿಜವಾಗ್ಲೂ ಪಶ್ಚಾತ್ತಾಪ ಆಯ್ತಾ? ಆ ರಕ್ಷಿತಾಗೆ ಆ ರೀತಿಯಾಗಿ ನೋವುಂಟು ಮಾಡಿದ್ದು ಅರಿವಾಯ್ತಾ? ಇನ್ನೊಂದು ಮಾತು ಹೇಳ್ತಾಳೆ ಜಾನ್ವಿ, ಅವಳು ಕಣ್ಣೀರಿಟ್ಟಿದ್ದನ್ನ ನಾನು ನೋಡಿದ್ದೀನಿ ಅಂತ ಹೇಳ್ತಾಳೆ. ಇನ್ನೊಂದು ಮಾತು ಹೇಳ್ತಾಳೆ ಆ ಜಾನ್ವಿ, ನಾನು ಆ ರಕ್ಷಿತ ಕಣ್ಣೀರಿಟ್ಟಿದ್ದನ್ನ ನೋಡಿದ್ದೀನಿ ಅಂತ ಹೇಳ್ತಾಳೆ. ಸೊ ಹೀಗೆಲ್ಲ ಇದ್ರೂ ಸಹಿತ ಅಷ್ಟೆಲ್ಲ ಹೈ ಡ್ರಾಮಾ ಮಾಡೋ ಅವಶ್ಯಕತೆ ಇತ್ತ? ಸೊ ಅದೆಲ್ಲವೂ ಕೂಡ ಪಶ್ಚಾತ್ತಾಪ ಆದಂಗೆ ಕಾಣಿಸ್ತಾ ಇದೆ. ಕಾದ್ ನೋಡೋಣ ಈ ಜಾನ್ವಿ ಯಾವ ರೀತಿಯಾಗಿ ಮುಂದೆ ಆಟವನ್ನ ತೆಗೆದುಕೊಂಡು ಹೋಗ್ತಾಳೆ ಅಂತ. ಸೊ ಇವತ್ತಿನ ಎಪಿಸೋಡ್, ಅದರಲ್ಲೂ ಇವತ್ತು ಬೆಳಗ್ಗೆ ಬಂದಿರುವಂತಹ ಪ್ರೋಮೋದಲ್ಲಿ ಇವತ್ತು ಅಕ್ಕನ ಕತೆ. ಅಕ್ಕನೂ ಕೂಡ ಕಣ್ಣೀರಿಟ್ಟಿದ್ದಾಳೆ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಏನಕ್ಕೆ ಕಣ್ಣೀರಿಟ್ಲು ಅಂತ ಕೇಳಿದ್ರೆ, ನೋಡಿ, ಎಲ್ಲಾ ಸೀಸನ್ ಗಳಂತೆ ವಾರದ ಅಂತ್ಯದಲ್ಲಿ ಒಂದು ಕ್ಯಾಪ್ಟನ್ಸಿ ಆಟ ಅಂತ ಬರುತ್ತೆ. ಆ ಆಟದಲ್ಲಿ ಯಾರು ಗೆದ್ದು ಬೀಗ್ತಾರೆ ನೋಡಿ, ಅವರು ಮನೆಯನ್ನ ಆಳ್ತಾರೆ, ಮನೆಯ ಕ್ಯಾಪ್ಟನ್ ಆಗಿರ್ತಾರೆ. ನೋಡಿ, ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಮತ್ತು ಆ ಕ್ಯಾಪ್ಟನ್ ರೂಮ್ ನ ಪ್ರವೇಶ ಮಾಡಬೇಕು ಅಂತ ಹೇಳಿ ಅದೆಷ್ಟೋ ಜನರಿಗೆ, ಯಾರೆಲ್ಲ ಕಂಟೆಸ್ಟೆಂಟ್ ಗಳಾಗಿ ಬಿಗ್ ಬಾಸ್ ಮನೆಗೆ ಬರ್ತಾರಲ್ಲ, ಎಲ್ಲರ ಕನಸು ಹಾಗೆ ಆಗಿರುತ್ತೆ. ಸೊ ಈಗ ವಾರದ ಅಂತ್ಯದಲ್ಲಿ ಕ್ಯಾಪ್ಟನ್ಸಿ ಆಟ ಇದೆ. ಆದ್ರೆ ವಿಚಾರ ಏನು ಅಂತಂತಂದ್ರೆ, ಈಗ ಬಂದಿರುವಂತ ಈ 3 ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಏನಿದಾರಲ್ಲ, ಅವರು ಆಟದಿಂದ ಒಬ್ಬರನ್ನ ಹೊರಗಿಡಬೇಕು, ಈ ಕ್ಯಾಪ್ಟನ್ಸಿ ಓಟದಿಂದ ಒಬ್ಬರನ್ನ ಹೊರಗಿಡಬೇಕಾಗಿರುತ್ತೆ. ಇವರೇ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಅದರಲ್ಲಿ ಈ ರಿಷಾ ನೋಡಿ ಒಂದ್ ಮಾತು ಹೇಳ್ತಾಳೆ, ನೋಡಿ, ನಾವು ಈ ಅಶ್ವಿನಿನ ಹೊರಗಿಡೋದೇ ಉತ್ತಮ, ನೋಡಿ ಈ ಅಶ್ವಿನಿ ಗೌಡನ ಆಟದಿಂದ ಹೊರಗಿಡೋದೇ ಉತ್ತಮ. ಒಂದ್ ವೇಳೆ ಅವರನ್ನ ನಾವು ಆಟದಲ್ಲಿ ಬಿಟ್ಬಿಟ್ರೆ, ಅವರು ಗೆದ್ರೆ ಮುಂದೆ ನಾವು ಅವರನ್ನ ನಾವೇ ಹೀರೋಯಿನ್ ಮಾಡ್ದಂಗಾಗತ್ತೆ, ನಾವೇ ಅವ್ರಿಗೆ ಸ್ಕೋಪ್ ಕೊಟ್ಟಂಗಾಗತ್ತಲ್ವಾ. ಹಾಗಾಗಿ ಇವ್ರನ್ನ ಆಟದಲ್ಲಿ ಇಡೋದೇ ಬೇಡ, ಇವ್ರನ್ನ ಆಟದಿಂದ
ಆಟದಿಂದ ಹೊರಗಿಡೋಣ ಅಂತ ಹೇಳಿ. ಆ ರೀತಿಯಾಗಿ ಅವ್ರು ಯೋಚನೆ ಮಾಡಬೇಕು. ಕಾರಣ ಏನು ಅಂತಂದ್ರೆ ಅಂತಂದ್ರೆ ಇವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಮಾಡಿರುವಂತಹ ಹೈ ಡ್ರಾಮಾ ಅಂತಂದ್ರೆ ಆ ಹೆಣ್ಣುಮಗಳ ಜೊತೆ ಇವರು ನಡ್ಕೊಂಡಿರುವಂತಹ ರೀತಿ ಒಂದು ಸ್ವಲ್ಪವೂ ಕೂಡ ಒಂದು ಚೂರು ಕರ್ಟಸಿ ಇಲ್ದೇನೆ ಕ್ರೂರವಾಗಿ ವರ್ತನೆಯನ್ನ ಮಾಡಿದ್ರಲ್ಲ. ಮಧ್ಯರಾತ್ರಿ ಎಲ್ಲ ಆಕೆಗೆ ಕಣ್ಣೀರಿಡುವಂತೆ ಪರಿಸ್ಥಿತಿಗೆ ತೆಗೆದುಕೊಂಡು ಬಂದ್ರು. ಮತ್ತೆ ಆ ಹುಡುಗಿ ಬೆಡ್ರೂಮ್ ಅಲ್ಲೇ ಮಲ್ಕೊಂಡಿತ್ತು. ಅದನ್ನ ಹೊರತಾಗಿ ಅವಳು ಲಿವಿಂಗ್ ಏರಿಯಾಗೆ ಬಂದು ಸೋಫಾ ಮೇಲೆ ಮಲ್ಕೊಳ್ಳಂಗಾಯ್ತು. ಅದೆಲ್ಲದಕ್ಕೂ ಕೂಡ ಇವರೇ ಕಾರಣ ಅಲ್ವಾ. ಸೊ ಹೀಗಾಗಿ ಒಂದು ವೇಳೆ ಇವಳಿಗೇನಾದ್ರೂ ಚಾನ್ಸ್ ಸಿಕ್ಬಿಟ್ರೆ, ಲಕ್ಕಿಲಿ ಇವಳೇನಾದ್ರೂ ಕ್ಯಾಪ್ಟನ್ ಆಗ್ಬಿಟ್ರೆ ಮನೆಯನ್ನ ಫುಲ್ಲು ದರ್ಬಾರ್ ಮಾಡ್ಬಿಡ್ತಾರೆ. ಈಗ ಆಲ್ರೆಡಿ ಅವರು ರಾಜಮಾತೆ ಅಂತ ಹೇಳಿ ತಾವೇ ಪಟ್ಟಾಭಿಷೇಕ ಮಾಡಿಕೊಂಡು ಯಾವ ರೀತಿಯಾಗಿ ಮನೆ ಮಂದಿಯ ಜೊತೆಗೆ ಇವರು ನಡ್ಕೊಂಡಿದ್ದಾರೆ, ಯಾವ ರೀತಿ ದುರಹಂಕಾರ ಮೆರೆದಿದ್ದಾರೆ ಅನ್ನೋದು ಗೊತ್ತಿದೆ. ಸೊ ಇವರು ಕ್ಯಾಪ್ಟನ್ ಏನಾದರೂ ಆಗ್ಬಿಟ್ರೆ ಇನ್ಯಾವ ಸ್ಥಿತಿಗೆ ಈ ಬಿಗ್ ಬಾಸ್ ಮನೆಯನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಈ ದುರಾಲೋಚನೆಯಿಂದ ಇಲ್ಲಿ ರಘು ಅವ್ರು ಏನ್ ಮಾಡ್ತಾರೆ, ಈ ಅಶ್ವಿನಿ ಗೌಡನ ಈ ಕ್ಯಾಪ್ಟನ್ಸಿ ಓಟದಿಂದ ಅವ್ರನ್ನ ಹೊರಗಿಡ್ತಾರೆ. ಈ ಆಟದಿಂದ ನಿಮ್ಮನ್ನ ಹೊರಗಿಡಲಾಗಿದೆ. ಬಿಕಾಸ್ ಏನಂತಂದ್ರೆ ನೀವು ಹಿಂದೆ ಯಾವ ರೀತಿಯಾಗಿ ನಡೆದುಕೊಂಡು ಬಂದಿದ್ರಲ್ಲ, ಸೊ ಅದೆಲ್ಲವನ್ನು ಕೂಡ ಮಾನದಂಡವಾಗಿ ಇಟ್ಕೊಂಡು ನಾವು ನಿಮ್ಮನ್ನ ಆಯ್ಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಗ ಇಲ್ಲಿ ಅಶ್ವಿನಿ ಗೌಡ ಅವರ ಮೀಟ್ರೆಲ್ಲ ಫುಲ್ ಪಂಚರ್ ಆಯ್ತು ಅಂತಂದ್ರೆ ತಪ್ಪಿಲ್ಲ. ಯಾಕಂತಂದ್ರೆ ಫುಲ್ ಅಳಕ್ ಶುರು ಮಾಡ್ತಾರೆ ಅವರು. ರಾಜಮಾತೆಯ ಕಣ್ಣಲ್ಲಿ ನೀರು ಗಳಗಳ ಅಂತ ಇಳಿಯಕ್ಕೆ ಶುರು ಮಾಡುತ್ತೆ. ಕಾರಣ ಇಷ್ಟೇ, ಎಲ್ರಿಗೂ ಕೂಡ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಆಸೆ. ಸೊ ಅದರಂತೆ ಈ ರಾಜಮಾತೆಗೂ ಕೂಡ ನಾನು ಕ್ಯಾಪ್ಟನ್ ಆಗಬೇಕು, ಅದರಲ್ಲೂ ಈಗ ಅರಸ ಅನ್ನೋ ಈ ಕ್ಯಾರೆಕ್ಟರ್ನಿಂದ ಹೊರಗೆ ಬಂದ ನಂತರ ಅದೇನು ಅದು ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ರಲ್ಲ, ಸೊ ಅದು ಮುಕ್ತಾಯ ಆದ ನಂತರ ಎಲ್ಲರೂ ಕೂಡ ಕಂಟೆಸ್ಟೆಂಟ್ಗಳೇ. ಈಗ ಯಾರು ಸೇವಕರಲ್ಲ, ಯಾರು ಅರಸಿ ಅಲ್ಲ, ಎಲ್ಲರೂ ಈಗ ಕಾಮನ್ ಆಗಿದಾರಲ್ವಾ. ಸೊ ಈಗ ಸ್ಕೋಪ್ ತಗೊಳಕ್ಕೆ ರಾಜಮಾತೆ ಕೈಯಿಂದ ಆಗ್ತಾ ಇಲ್ಲ. ಹೇಗಾದ್ರೂ ನಾನು ಮತ್ತೆ ಸ್ಕೋಪಲ್ಲೇ ಇರಬೇಕಲ್ಲ, ಹಾಗಾಗಿ ಕ್ಯಾಪ್ಟನ್ ಆಗಬೇಕು ಅನ್ನೋ ಆತುರದಲ್ಲಿ ಈಗ ರಾಜಮಾತೆ ಅಶ್ವಿನಿ ಇದ್ಲು. ಆ ಸಮಯದಲ್ಲಿ ಈ ರಘು ಈ ಕ್ಯಾಪ್ಟನ್ಸಿ ಓಟದಿಂದ ನಿಮ್ಮನ್ನ ಹೊರಗಿಡಲಾಗಿದೆ ಅಂತಂದಾಗ ಆಕೆಗೆ ತುಂಬ ನೋವಾಗಿದೆ ಅಶ್ವಿನಿ ಗೌಡಗೆ. ಸೊ ಹೀಗಾಗಿ ಕಣ್ಣೀರಿಡಕ್ಕೆ ಶುರು ಮಾಡ್ತಾಳೆ. ಜಾನ್ವಿ ಮುಂದೆ ಒಂದು ಮಾತು ಹೇಳ್ತಾಳೆ ಅವಳು, ನೋಡಿ ಕುದುರೆನ ರೇಸಿಗೆ ಬಿಟ್ರೇನೆ ತಾನೇ ಯಾವ ಕುದುರೆ ಗಟ್ಟಿ ಇದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಬಟ್ ನಮಗೊಂದು ಪ್ರಶ್ನೆ ಹುಟ್ಟುತ್ತಪ್ಪ ಕಾಮನ್ ಆಗಿ, ಏನಂತಂದ್ರೆ ಈ ಹಿಂದೆ ಎಲ್ಲ ಇವರು ಫೈನಲಿಸ್ಟ್ ಆಗಬೇಕು ಅಂತಂದ್ರೆ ಇನ್ನೊಬ್ಬರ ಒಂದು ಭಿಕ್ಷೆಯಿಂದ ಇನ್ನೊಬ್ರು ಇವರೇ ಫೈನಲಿಸ್ಟ್ ಆಗಲಿ ಅಂತ ಅವ್ರನ್ನ ಕಳಿಸ್ಕೊಟ್ರು. ಯಾರು? ಈ ಧನುಷ್ ಆಗಲಿ, ಜಾನ್ವಿ ಆಗಲಿ, ಮತ್ತೆ ಮಲ್ಲಮ್ಮ ಆಗಲಿ, ಮತ್ತೆ ರಕ್ಷಿತಾ. ಅವತ್ತು ಈ ಅಶ್ವಿನಿ ಫೈನಲಿಸ್ಟ್ ಆದ್ಲು. ಸೊ ಫೈನಲಿಸ್ಟ್ ಆ ಗೇಮಲ್ಲೂ ಸಹಿತ ಏನು ತುಂಬಾ ಚತುರದಿಂದ ಆಟನೂ ಕೂಡ ಆಡ್ಲಿಕ್ಕೆ ಬರಲಿಲ್ಲ. ಅವತ್ತು ಗೆಲ್ಲಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಸೊ ಅದನ್ನೆಲ್ಲ ನಾವು ಗಮನಿಸ್ಕೊಂಡು ಬಂದ್ರೆ ಇವರೇನು ಆಟದಲ್ಲಿ ಏನು ಸೂಪರ್ ಸ್ಟಾರ್ ಅಂತ ಹೇಳಕ್ಕಾಗಂಗಿಲ್ಲ. ಬಟ್ ಒಂದು ವಿಚಾರ ಏನು ಅಂತಂದ್ರೆ ಅವ್ರಿಗಿರೋ ಆ ಏಜ್ಗೆ ಅವ್ರು ಇಷ್ಟು ಕಾಂಪಿಟೇಷನ್ ಕೊಡ್ತಾ ಇರೋದು ಏನಿದೆಯಲ್ಲ, ಅದು ದಿ ಬೆಸ್ಟ್ ಅಂತಾನೆ ಹೇಳಬೇಕಾಗತ್ತೆ. ಬಟ್ ಏನಂತಂದ್ರೆ ನಾವು ಅವರ ಆಟ ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವ್ರು ಯಾವ ರೀತಿಗೆ ವರ್ತಿಸ್ತಾ ಇದ್ದಾರೆ ಇದನ್ನು ಕೂಡ ಮಾನದಂಡವಾಗಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಹೀಗಿದ್ರೂ ಸಹಿತ ರೇಸಿಗೆ ಬಿಟ್ರೇನೆ ತಾನೇ ಯಾವ ಕುದುರೆ ಗಟ್ಟಿ ಅನ್ನೋದು ಗೊತ್ತಾಗುತ್ತೆ ಅಂತ. ಈಗ ಆಲ್ರೆಡಿ ಅಶ್ವಿನಿ ಗೌಡ ಗಟ್ಟಿನ ಟೊಳ್ಳ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗಿದೆ. ಇವ್ರೇನ್ ಮತ್ತೆ ಹೇಳಬೇಕಾಗಿಲ್ಲ, ಕಣ್ಣೀರಿಟ್ಟು ಮತ್ತೆ ಕನ್ಫ್ಯೂಸ್ ಮಾಡಬೇಕಾಗಿಲ್ಲ, ಮತ್ತೆ ಸಿಂಪತಿನ ಕ್ರಿಯೇಟ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಕೂಡ ಇಲ್ಲ. ಸೊ ಹೀಗಾಗಿ ಅಶ್ವಿನಿ ಗೌಡಗೆ ಈಗ ಕ್ಯಾಪ್ಟನ್ಸಿ ಆಟ ಕೈ ತಪ್ಪಿರೋ ಕಾರಣಕ್ಕಾಗಿ ಇವತ್ತು ಅಕ್ಕ ಅಶ್ವಿನಿ ಗೌಡ ಅಳ್ಳಿಕ್ಕೆ ಶುರು ಮಾಡಿದ್ದಾಳೆ. ಇವತ್ತು ಜಾನ್ವಿ ಅವರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಇವರಿಬ್ರು ಅಕ್ಕ ತಂಗಿ ಹೈ ಡ್ರಾಮಾ ಇನ್ನು ಎಲ್ಲಿ ಹೋಗಿ ತಲುಪುತ್ತೆ ಕಾದೋಡೋಣ. ಇವ್ರಿಗೆ ರಿಯಲ್ ಆಗಿ ಪಶ್ಚಾತ್ತಾಪ ಆಗಿದ್ರೆ ಮುಂದಿನ ದಿನಗಳಲ್ಲಿ ಇವರು ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ಲಿ, ಹೆಲ್ದಿಯಾಗಿ ಆಟ ಆಡಿ ರಾಜ್ಯದ ಜನರ ಮನಸ್ಸನ್ನ ಗೆಲ್ಲಲಿ. ಅದರ ಹೊರತಾಗಿ ಇವರು ದುರಹಂಕಾರದಿಂದ ಯಾವುದೋ ಒಂದು ಅಡ್ಡದಾರಿ ಹಿಡ್ಕೊಂಡು ನಾನು ಆಟ ಆಡಿ ನಾನು ಗೆಲ್ತೀನಿ ಅನ್ನೋದೇನಿದೆಯಲ್ಲ, ಅದು ಸ್ವಾರ್ಥ ಬುದ್ಧಿ. ಅದನ್ನ ಪ್ರೀತಿಸೋದು ಇಲ್ಲ, ಅದನ್ನ ಎಂಟರ್ಟೈನ್ ಮಾಡೋದು ಇಲ್ಲ. ಈಗ ಇಲ್ಲಿವರೆಗೂ ಅವ್ರಿಗೆ ಯಾವ ರೀತಿ ಅವಾಯ್ಡ್ ಮಾಡ್ಕೊಂಡು ಬಂದಿದ್ದಾರಲ್ಲ, ಹಾಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವ್ರ ಪರಿಸ್ಥಿತಿ. ಸೊ ಹೀಗಾಗಿ ಈಗಲೇ ಎಚ್ಚೆತ್ಕೊಂಡು ನೋಡಿ, ಇವಾಗ ಒಂದು 3 ವಾರ ಕಳೆದಿದೆ ಅಷ್ಟೇ, ಈಗಲೇ ಎಚ್ಚೆತ್ತುಕೊಂಡು ಆಟನ ಚೆನ್ನಾಗಿ ಆಡಿದ್ರೆ ಫೈನಲಿಸ್ಟ್ವರೆಗೂ ಇವರಿಬ್ರು ಕೂಡ ಇರ್ತಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಾವು ಈ ವಾರದ ಕ್ಯಾಪ್ಟನ್ಸಿ ಓಟದಲ್ಲಿ ಯಾರು ಗೆಲ್ಲಬಹುದು ಅನ್ನೋದನ್ನ ಹೇಳೋದಾದ್ರೆ ನೋಡಿ, ಎಲ್ರಿಗೂ ಕೂಡ ಆಸೆ ಇರುತ್ತೆ. ಅದರಂತೆ ಈ ವಾರ ಎಲ್ಲರೂ ಕೂಡ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ. ಈ ಗಿಲ್ಲಿ ಆಗಲಿ, ಧನುಷ್ ಆಗಲಿ, ಮತ್ತೆ ಈ ಕಾಕ್ರೋಚ್ ಆಗಲಿ, ನಾವು ಕಾದ್ ನೋಡ್ಬೇಕಾಗುತ್ತೆ ಎಪಿಸೋಡ್ ನಲ್ಲಿ. ಈ ರಘು ಮತ್ತೆ ಸೂರಜ್ ಮತ್ತೆ ರೀಶಾ ಅಂತಂದ್ರೆ ಇವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಲ್ವಾ, ಇವರು ಕೂಡ ಇರ್ತಾರೋ ಇಲ್ಲೋ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಅವ್ರೇನಾದ್ರೂ ಇದ್ರೆ ರಘು ಮೇಲೆ ತುಂಬಾ ಇದೆ, ಯಾಕಂತಂದ್ರೆ ಅವರೇ ಕ್ಯಾಪ್ಟನ್ ಆದ್ರೂ ಆಗ್ಬೋದು, ಆಟ ತುಂಬಾ ಚೆನ್ನಾಗಿ ಆಡ್ತಾನೆ ಮನುಷ್ಯ ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಧನುಷ್ ಗೆಲ್ಲೋ ಸಾಧ್ಯತೆ ಹೆಚ್ಚಿದೆ.
ಇದೆ, ಮತ್ತು ಇನ್ನೊಂದು ಕಡೆಗೆ ಗಿಲ್ಲಿ ಬಿಟ್ಟರೆ ಕಾಕ್ರೋಚ್, ಮತ್ತು ಈ ಅಭಿಷೇಕ್ ಇವರಲ್ಲಿ ಯಾರೋ ಒಬ್ಬರು ಆಗ್ಬೋದು. ಇಲ್ಲ ನಾವು ಹುಡುಗಿಯರ ವಿಚಾರದಲ್ಲಿ ನೋಡಿಕೊಂಡ್ರೆ ರಿಷಾ ಆದರೂ ಆಗ್ಬೋದು ಅಥವಾ ರಾಶಿಕಾ ಆಗ್ಬೋದು. ಇನ್ನೊಂದು ಕಡೆಗೆ ಜಾನ್ವಿನೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ಕಾದ್ ನೋಡೋಣ ಯಾರೆಲ್ಲ ಆಗ್ಬೋದು ಅಂತ ಹೇಳಿ. ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬಹುದು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಒಟ್ಟಿನಲ್ಲಿ ರಕ್ಷಿತಾ ಮೇಲೆ ಇಲ್ಲ ಸಲ್ಲದ ತಪ್ಪುಗಳನ್ನ ಹೇರಿ ದಬ್ಬಾಳಿಕೆ ಮಾಡಿರೋ ಕಾರಣಕ್ಕಾಗಿ ಇವತ್ತು ಅಶ್ವಿನಿ ಗೌಡ ಕಣ್ಣೀರಿಡೋ ಪರಿಸ್ಥಿತಿ ಬಂದಿದ್ದಾಳೆ. ಇನ್ನೊಂದು ಕಡೆಗೆ ಜನ ಕರ್ಮ ರಿಟರ್ನ್ಸ್ ಅಂತ ಮಾತಾಡ್ತಿದ್ದಾರೆ. ಇದರ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ, ನಮಸ್ಕಾರ.